ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. With a huge potential. Coming here in the morning, I have seen the places Karkala and some other places. I have visited the Annapurneshwari Devi temple, and now I have come to this place where the backwaters and beach both are there, which can be developed, and now we'll be visiting to Mukambika temple and some other places. But I feel that this has more potential than what my friends they used to tell me when they used to meet. So, and I would request that a holistic plan is to be developed for this place, and through the state government, when that plan will come to us, certainly we are going to consider. ಬ್ಯಾಕ್ಡ್ರಾಪ್ ಆ ದೊಡ್ಡ ಬ್ಯಾನರ್ ಪಕ್ಕ ಒಂದು ವೆಹಿಕಲ್ ಕೊಡ್ತೀವಿ, ಎಲ್ಲ ಫ್ಲಾಗ್ ಇಟ್ಕೊಂಡು ನಿಂತ್ಕೋಬೇಕು ನೀವು. ಸೇನಾಧಿಕಾರಿಗಳು ಸೈನಿಕರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಬ್ಯಾಕ್ಡ್ರಾಪ್ ಆ ದೊಡ್ಡ ಬ್ಯಾನರ್ ಪಕ್ಕ ಒಂದು ವೆಹಿಕಲ್ ಕೊಡ್ತೀವಿ, ಎಲ್ಲ ಫ್ಲಾಗ್ ಇಟ್ಕೊಂಡು ನಿಂತ್ಕೋಬೇಕು ನೀವು. ಸೇನಾಧಿಕಾರಿಗಳು ಸೈನಿಕರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಬ್ಯಾಕ್ಡ್ರಾಪ್ ಆ ದೊಡ್ಡ ಬ್ಯಾನರ್ ಪಕ್ಕ ಒಂದು ವೆಹಿಕಲ್ ಕೊಡ್ತೀವಿ, ಎಲ್ಲ ಫ್ಲಾಗ್ ಇಟ್ಕೊಂಡು ನಿಂತ್ಕೋಬೇಕು ನೀವು. ಸೇನಾಧಿಕಾರಿಗಳು ಸೈನಿಕರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಬ್ಯಾಕ್ಡ್ರಾಪ್ ಆ ದೊಡ್ಡ ಬ್ಯಾನರ್ ಪಕ್ಕ ಒಂದು ವೆಹಿಕಲ್ ಕೊಡ್ತೀವಿ, ಎಲ್ಲ ಫ್ಲಾಗ್ ಇಟ್ಕೊಂಡು ನಿಂತ್ಕೋಬೇಕು ನೀವು. ಸೇನಾಧಿಕಾರಿಗಳು ಸೈನಿಕರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಮಾಡಿದ್ದೇವೆ, ಈ ಲ್ಯಾಬ್ರೇಟರಿ ಮಾಡಿದ್ದೇವೆ, 3,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೇವೆ. ಆಮೇಲೆ ಎಲ್ಲ IT ದಿಗ್ಗಜರು ಸುಂದರ ಪಿಳ್ಳೆಯಾಗಿ ಎಲ್ಲರೂ ಸಹಿತ ಇಲ್ಲಿ ಬರೋರಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಇನ್ಸ್ಪೆಕ್ಷನ್ ಎಲ್ಲ ಆಯಿತು, ಭಾಳ ಚೆನ್ನಾಗಿ, ಭಾಳ ಒಳ್ಳೆಯದಾಯ್ತಪ್ಪ. ನಾವು ಜರ್ಮನಿ ಭಾಷೆಯನ್ನು ಕಲಿಸ್ತೇವೆ, ಚೀನಿ ಭಾಷೆಯನ್ನು ಕಲಿಸ್ತೇವೆ ಅಂತ ಹೇಳಕ್ಕೆ ಶುರು ಮಾಡಿದ್ರು. ನಾನು ಕೇಳಿದೆ, ಅಲ್ಲಪ್ಪ ಇವ್ರಿಗೆಲ್ಲ ಜರ್ಮನಿನಲ್ಲಿ ಕೆಲಸ ಸಿಗ್ತದಾ, ಇವ್ರಿಗೆಲ್ಲ ಚೈನಾ ದೇಶದಲ್ಲಿ ಕೆಲಸ ಸಿಗ್ತದೆ ಅಂದ್ಕೊಂಡಿದ್ದೀನಿ ನೀನು. ಕರ್ನಾಟಕ ಸಂಭ್ರಮ ಇವತ್ತು ಅಂತೇಳಿ ಒಂದು ಭಾಳ ಒಳ್ಳೆಯ ಕೆಲಸವನ್ನು ನಮ್ಮ ನಂಜುಂಡಸ್ವಾಮಿಯವರು ಮಾಡ್ತಾ ಇದ್ದಾರೆ. ಬಹುಶಃ ಕನ್ನಡದ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರೂ ಕಡಿಮೆ, ಮತ್ತು ಸಾಹಿತಿಯನ್ನು ನಾವು ಎಷ್ಟು ವಿಶ್ಲೇಷಣೆ ಮಾಡಿದ್ರೂ ಕಡಿಮೆ. ಹಾಗಾಗಿ ಒಂದು ಬುಕ್ಕನ್ನು ಈಗ ಸಂಸ್ಮರಣ ಗ್ರಂಥ ಅಂತೇಳಿ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಬಹುಶಃ ಅದನ್ನ ಒಳಗಡೆ ನಾವೇನು ನೋಡ್ಲಿಕ್ಕಾಗಿಲ್ಲ, ಇಲ್ಲಿ ಬಂದು ಬಿಡುಗಡೆ ಮಾಡಿದ್ರು ಹಿಂಗೆ ಹಿಡ್ಕೊಂಡಿದ್ದೀವಿ ಅಷ್ಟೇ. ಹಾಗಾಗಿ ನಾನು ಪುಸ್ತಕದೊಳಗಡೆ ಏನಿದೆ ಅಂತೇಳಿ ನಾನು ಹೇಳಲಿಕ್ಕಾಗಲ್ಲ ಈಗ. ಹಾಗಾಗಿ ಒಟ್ಟು ಕಾರ್ಯಕ್ರಮ ಅಂತೂ ಭಾಳ ಒಳ್ಳೆಯ ಕಾರ್ಯಕ್ರಮ. ನಾವು ಈ ನಂಜುಂಡಸ್ವಾಮಿಯವ್ರ ಬಗ್ಗೆ ಅಟ್ಟೋ ಸ್ವಲ್ಪ ತಿಳ್ಕೊಂಡಿದ್ವಿ. ಅವರು ಸಾಹಿತ್ಯ ಹಿನ್ನೆಲೆಯಲ್ಲಿ ಕನ್ನಡದ ಬಗ್ಗೆ ಅತ್ಯಂತ ಅವ್ರದ್ದೇ ಆದಂಥ ಹೋರಾಟವನ್ನು, ಸಂಘಟನೆಯನ್ನು ಮತ್ತು ಚಟುವಟಿಕೆಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳಿಗೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕನ್ನಡಿಗರ ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೀನಿ. ನಾವು ಸಮಾಜ ಸೇವೆಯನ್ನು ಯಾವ್ಯಾವ ರೀತಿ ಮಾಡಿದ್ರೂ ಅದು ಒಂದು ರೀತಿ ನಾಡಿನ ಜನರಿಗೆ ತಲುಪುವಂಥ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ನಾವು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇದೊಂದು ನಮ್ಮ ಸಾಹಿತಿಗಳಾದಂಥ ನಮ್ಮ ಮಾಲ್ಗತ್ತಿಯವರಿದ್ದಾರೆ, ಅವರು ಮಾತನಾಡಬೇಕಾದ್ರೆ ಸಾಕಷ್ಟು ವಿಚಾರವನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಸಿಂಧಿಯವರು ಬಹುಶಃ ಈ ಎಲ್ಲ ವಿಚಾರವನ್ನು ಭಾಳ ಚೆನ್ನಾಗಿ ಸುದೀರ್ಘ ಸ್ವತಂತ್ರ ಹೋರಾಟದಲ್ಲಿ ಅವರು ಜೈಲಲ್ಲಿ ಬಂದವರು. ಅವರೇನು ನೇರವಾಗಿ ಈಗಿನ ರಾಜಕಾರಣಿಗಳಿಗೆ ಚುನಾವಣೆಯಲ್ಲಿ ಗೆದ್ದು ಬಂದವರಲ್ಲ. ಆವಾಗಿನ ರಾಜಕಾರಣ ಅಂದರೆ ಸ್ವತಂತ್ರದ
ರಾಜಕಾರಣವನ್ನು ಹತ್ತಿರದಿಂದ ನೋಡಿದಂಥವ್ರು. ಈ ದೇಶದ ಅನೇಕ ಭಾಳಷ್ಟು ಶಿಸ್ತಿನ ರಾಜಕಾರಣವನ್ನು ಭಾಳ ನಮ್ಮ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವ್ರ ಜೊತೆ ಸಂಪರ್ಕ ಇದ್ದಂಥವ್ರು. ಹಾಗಾಗಿ ಭಾಳಷ್ಟು ಅವ್ರಿಗೆ ಅನುಭವ ಇದೆ. ಹಾಗಾಗಿ ಅವರು ಮಾತನಾಡ್ತಾರೆ. ನಾನು ಹೆಚ್ಚು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ ಒಂದು 10 ನಿಮಿಷ ಮಾತಾಡಬೇಕಾಗ್ತದೆ. ಮಧ್ಯದಲ್ಲಿ ನಾನು 1-2 ಮಾತಾಡ್ಬಿಡ್ಲಿಕ್ಕಾಗಲ್ಲ. ಟೋಟಲಿ ಈ ಸಮಾರಂಭಕ್ಕೆ ಅಟೆಂಡ್ ಮಾಡೋದೇ ನನಗೆ ಅತ್ಯಂತ ಸಂತೋಷ. ನನಗೆ ನಂಜು ಸ್ವಾಮಿಯವ್ರ ಕಾರ್ಯಕ್ರಮ ಅಂದ ತಕ್ಷಣ ನಮ್ಮ ತಿಪ್ಪೇಸ್ವಾಮಿ ಅಂತೇಳಿ ಹೇಳಿದರು. ಸೊ ಎಲ್ಲಪ್ಪ ಒಂದು 5 ನಿಮಿಷ ಬಂದು ಹೋಗ್ತೀನಿ ಅಂತೇಳಿ ನಾನು 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಲೇಟಾಗಿ ಬಂದೆ. ಒಳ್ಳೆಯದಾಗಲಿ, ಶುಭ ಹಾರೈಸ್ತೀನಿ. ಮತ್ತೆ ಯಾವುದಾದ್ರು ಸಂದರ್ಭದಲ್ಲಿ ಬಂದಾಗ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಇದ್ದು ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ದಯಮಾಡಿ ಯಾರು ತಪ್ಪಾಗಿ ಭಾವಿಸೋದು ಬೇಡ ಅಂತೇಳಿ ನಾನು ವಿಶ್ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.